ಬ್ರಹ್ಮದೇವ ತಥಾಸ್ತು ಅಂದಿದ್ದಾನೆ, ಅಂತರ್ಧಾನನಾದ. ನಾವು ಕೇಳಿದ್ದನ್ನು ಕೊಟ್ಟಿದ್ದಾನೆ. ಹೌದು, ಈ ಹಿಂದಿನವರ ಹಾಕಿದಂತಹ ವರ ಇದಲ್ಲ, ಪ್ರತ್ಯೇಕವಾದ ವರವನ್ನು ನಾವು ಪಡ್ಕೊಂಡಿದ್ದೇವೆ. ನಮ್ಮ ದೇಹ, ನಮ್ಮ ಪ್ರೀತಿ, ನಮ್ಮ ವಾತ್ಸಲ್ಯಗಳು ಅದು ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ನಮ್ಮ ದಾರಿಗೆ. ಕಲ್ಪತರುವಿನ ನೆರಳಿನಲ್ಲಿ ಮುಳ್ಳುಗಿಡ ಹುಟ್ಟುವುದಕ್ಕಿದೆಯಲ್ಲ, ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಹಾಲು ಬರುವುದಕ್ಕಿದೆ ಇಲ್ಲ. ಬಂತಿದ್ದು ಅಣ್ಣ ತಮ್ಮಂದಿರಾದಂತಹ ನಮ್ಮಲ್ಲಿ ವೈರ ಭಾವ ಹುಟ್ಟುವುದಿಲ್ಲ. ಆದರೆ ಬ್ರಹ್ಮದೇವನಲ್ಲಿ ವರವನ್ನು ಯಾಚಿಸಿಯ ನಾವು ಯಾವುದೋ ಸನಾತನಿಗಳ ಜೀವನ ಕ್ರಮವು ಅದನ್ನು ಅನುಸರಿಸುವುದಾಗಿಯೂ ಹೇಳಿದೆವು. ಹೌದು ತಮ್ಮ, ಸ್ವರ್ಗಲೋಕಕ್ಕೆ ನಾವು ಏರಬೇಕು. ದೇವತೆಗಳ ಶಕ್ತಿವರ್ಧನೆಗೆ ಕಾರಣರು ಯಾರು? ಋಷಿಗಳು, ಬ್ರಾಹ್ಮಣರು. ಯಜ್ಞಾದಿಗಳಿಂದ ಹವಿಯನ್ನರ್ಪಿಸಿ ಹವಿಯುಂಡ ದೇವತೆಗಳ ಬಲವರ್ಧನೆಯಾಗುವಂತೆ ಮಾಡಿ ನಮ್ಮವರ ಪತನವನ್ನು ಲಕ್ಷಿಸ್ತಾರೆ. ಬ್ರಹ್ಮದೇವರಲ್ಲಿ ಹೇಳಿದ ಹಾಗೆ ಜೊತೆಯಾಗಿ ಉಣ್ಣೋಣ, ಅಷ್ಟೇ. ಜೊತೆಯಾಗಿ ಕೂಡಿ ಬಾಳೋಣ, ಜೊತೆಯಾಗಿ ಜೀವನವನ್ನು ನಡೆಸೋಣ. ಅದನ್ನು ಕೇಳುವುದಕ್ಕಾಗಿ ಮೊದಲವರನ್ನು ನೋಡೋಣ. ಆದ್ದರಿಂದ ಕಾನನದ ಕಡೆಗೆ ನಮ್ಮ ಪ್ರಯಾಣ.